ಪ್ರತಿಯೊಂದು ವಾರ್ಡ್ ಯಾಕೆ ಮನೆ ಅಡ್ಡಾಡ್ತೀವಿ ಬರಿಗಾಲ ಅಂದರೆ, ಈಗ ಮನೆ ಅಡ್ಡಾಡಿದ್ರೆ ಎಲ್ಲರದು ಉದ್ಯೋಗ ಏನಂತ ವಿಚಾರ ನಮಗೆ ತಿಳಿತೈತಿ. ಶಾಮನೂರು ಶಿವಶಂಕರಪ್ಪಾಜಿ ಅವರು ಏನು ಕನಸ್ಕೊಂಡಿದ್ರು ಅವರ ಮೊಮ್ಮಗನ ಮೂಲಕ ಅದನ್ನು ನೆರವೇರಿಸಬೇಕು ಅಂತಕ್ಕಂಥದ್ದು ದಾವಣಗೆರೆ ದಕ್ಷಿಣ ಮತದಾರರ ಕನಸು. ದಾವಣಗೆರೆ ರಣಕಣದಲ್ಲಿ ದಿನೇ ಹೋದಾಗಲೂ ಒಂದೊಂದು ಟ್ವಿಸ್ಟ್ ಸಿಗುತ್ತಲೇ ಇದೆ. ಮೊನ್ನೆ ಇದ್ದ ಸ್ಥಿತಿ ನಿನ್ನೆ ಇಲ್ಲ, ನಿನ್ನೆ ಇದ್ದ ಸ್ಥಿತಿ ಇಂದಿಲ್ಲ ಅನ್ನೋ ಹಾಗಾಗಿದೆ ರಾಜ್ಯದಲ್ಲೇ ಹೆಚ್ಚು ಗಮನ ಸೆಳೆದಿರುವ ದಾವಣಗೆರೆ ಚುನಾವಣಾ ಕಣ. ಹೌದು, ಮುಖ್ಯವಾಗಿ ಕೈ ಟಿಕೆಟ್ ವಿಚಾರವಾಗಿ ಗಮನ ಸೆಳೆದ ಈ ಕ್ಷೇತ್ರದಲ್ಲಿ ಸದ್ಯ ಸಿಟ್ಟು, ಕೋಪ, ತಾಪಗಳಿಗೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಬಂಡಾಯವಾಗಿ ಸ್ಪರ್ಧಿಸುತ್ತೇನೆ ಎಂದಿದ್ದ ಸಾದಿಕ್ ಪೈಲ್ವಾನ್ರನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ತಣ್ಣಗೆ ಮಾಡಿದ್ದಾರೆ. ಈ ಮೂಲಕ ಸಮರ್ಥ್ಗೆ ಇತ್ತು ಎಂದು ಹೇಳಲಾಗ್ತಿದ್ದ ಏಕೈಕ ಅಡ್ಡಿ ಇದೀಗ ಕ್ಲಿಯರ್ ಆದಂತೆ ಆಗಿದೆ. ಬಹುತೇಕ ಮುಸ್ಲಿಂ ಸಮುದಾಯ ಸಮರ್ಥರನ್ನ ಬೆಂಬಲಿಸೋದು ಖಚಿತವಾಗಿದೆ. ಹೌದು, ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ವಿಚಾರವೇ ಮೊದಲು ಪ್ರಧಾನ ಆದಾಗ ಏನಪ್ಪಾ ಮುಸ್ಲಿಮರೆಲ್ಲ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡ್ರ ಅನ್ನೋ ಅನುಮಾನ ಹುಟ್ಟಿತ್ತು. ಆದ್ರೆ ಇದೀಗ ಸಮರ್ಥ್ ಜೊತೆ ಮುಸ್ಲಿಂ ಸಮುದಾಯ ಕೂಡ ಕೈ ಜೋಡಿಸಿರೋದು ಕಾಂಗ್ರೆಸ್ಗೆ ಆನೆ ಬಲ ಬಂದಂತಾಗಿದೆ. ಇದೇ ಖುಷಿಯಲ್ಲಿ ಸಮರ್ಥ್ ದಾವಣಗೆರೆ ನಗರದಲ್ಲಿ ಮಿಂಚಿನ ಪ್ರಚಾರ ನಡೆಸಿದ್ರು. ಅದರಲ್ಲೂ ಎಂದಿನಂತೆಯೇ ಬರಿಗಾಲಲ್ಲಿ ನಡೆದುಕೊಂಡು ತಾನು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ನೋದನ್ನ ಸಮರ್ಥ್ ಜನಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ಉತ್ತಮ ಬೆಳವಣಿಗೆ. ಬಡವರ ಕಷ್ಟ ತನಗೂ ತಿಳಿಯಬೇಕು ಅಂತ ಪ್ರತಿ ಮನೆಗೆ ಭೇಟಿ ಕೊಟ್ಟು ನಿಮ್ಮೊಂದಿಗೆ ನಾನಿರ್ತೇನೆ, ಏನೇ ಸಮಸ್ಯೆ ಇದ್ರೂ ನನ್ನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಆತ್ಮೀಯವಾಗಿ ಎಲ್ಲರನ್ನ ಸಮರ್ಥ್ ಮಾತಾಡಿಸಿದ್ರು. ಅಲ್ಲದೆ ದಾವಣಗೆರೆಯನ್ನ ಸ್ಮಾರ್ಟ್ ಸಿಟಿ ಮಾಡುವ ತನ್ನ ಪರಿಕಲ್ಪನೆಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಹಂಚಿಕೊಂಡರು. ಕನಸೇನಂದರೆ, ಈಗ ಪ್ರತಿಯೊಂದು ವಾರ್ಡ್ ಯಾಕೆ ಮನೆ ಅಡ್ಡಾಡ್ತೀವಿ ಬರಿಗಾಲ ಅಂದರೆ, ಈಗ ಮನೆ ಅಡ್ಡಾಡಿದ್ರೆ ಎಲ್ಲರದು ಉದ್ಯೋಗ ಏನಂತ ವಿಚಾರ ನಮಗೆ ತಿಳಿತೈತಿ. ಆಮೇಲೆ ಸಮಸ್ಯೆಗಳನ್ನ ಪ್ರತಿಯೊಂದು ವರ್ಗದ ಜನಕ್ಕೆ ಮುಟ್ಟಕ್ಕೆ ಪ್ರತಿಯೊಂದು ವಾರ್ಡ್ನಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡಲಿ ಅಂತ ಇದು ಏನು ಬಜೆಟ್ ಆಗೈತಿ ಅಂತ ಅದಕ್ಕೆ ನಾವು ಇಷ್ಟಕ್ಕೊಂದು ಅಡ್ಡಾಡ್ತಿದ್ದೀವಿ ಸರ್. ಯಾಕಂದರೆ ಈ ರೆಸ್ಪಾನ್ಸಿಬಿಲಿಟಿ ನಮಗೆ ಅರ್ಥ ಆಗೈತಿ. ಇದು ಎಲ್ಲ ಮನೆಗೆ ಮುಟ್ಟಬೇಕು. ಎಲ್ಲರೂ ಉದ್ಯೋಗದ ಏನು ಛಾಯೆ ಐತಲ್ಲ ಆ ಛಾಯೆ ಅನುಭವಿಸ್ಬೇಕು ರೀ, ನೆರಳು ಅನುಭವಿಸ್ಬೇಕು. ಹೀಗೆ ಬಿಸಿಲಿನಲ್ಲಿ ಬರಿಗಾಲಲ್ಲಿ ಸಮರ್ಥ್ ನಡೆದುಕೊಂಡು ಹೋಗೋದನ್ನ ನೋಡಿದ ಜನ ಸಮರ್ಥ್ ದಾವಣಗೆರೆಯ ಸಮರ್ಥ ನಾಯಕ ಅಂತ ಗೆಲುವಿನ ಮುದ್ರೆಯನ್ನ ಒತ್ತಿದ್ರು. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಪ್ರತಿಯೊಬ್ಬರ ಕಷ್ಟವನ್ನ ಅರಿಯುವ ಪ್ರಯತ್ನವನ್ನ ಸಮರ್ಥ್ ಮಾಡ್ತಿರೋದು ನಿಜಕ್ಕೂ ಅವರ ದೊಡ್ಡತನ ಅಂತ ಸಮರ್ಥ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿ, ಯುವ ನಾಯಕತ್ವ ರಾಜಕೀಯಕ್ಕೆ ಬೇಕು, ಖಂಡಿತ ಈ ಬಾರಿ ಯುವಕರ ಕಣ್ಮಣಿಗೆ ಬೆಂಬಲಿಸುತ್ತೇವೆ ಎಂದರು. ಯಾವತ್ತೂ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪರ ಫ್ಯಾಮಿಲಿಗೆ ನಿಷ್ಠೆ ಆಗದರವರು ಮುಂದೆನೂ ಸಹ ನಿಷ್ಠೆ ಆಗಿರ್ತೀವಿ. ಈ ದಕ್ಷಿಣ ಕ್ಷೇತ್ರದಲ್ಲಿ ಏನು ಸುಮಾರು ವರ್ಷಗಳಿಂದ ಆಸೆ ಇಟ್ಕೊಂಡರೆ ಅದು ಯಾವತ್ತೂ ಈಡೇರಲ್ಲ. ಇಲ್ಲಿ ಮತ್ತೆ ಪುನಃ ಕಾಂಗ್ರೆಸ್ ಗೆಲ್ಲೋದು ಅಂತ ಹೇಳಿ ಬಯಸ್ತಾರೆ. ಯುವ ನಾಯಕ ಸಮರ್ಥ್ ಅವರು, ಯುವ ನಾಯಕ ಅವ್ರ ಮುಖ ನೋಡಿದರೆ ಕಳೆ ತುಂಬಿ ಬರ್ತಾ ಇದೆ. ಅಂಥ ವ್ಯಕ್ತಿನ ಗೆಲ್ತಾ ನಾವು ಇನ್ಯಾಗೆ ಯಾವ ವ್ಯಕ್ತಿ ಗೆಲ್ಲಕ್ಕಾಗತ್ತೆ? ಸಮರ್ಥ್ ಇವತ್ತು ವಿದ್ಯಾಭ್ಯಾಸನ ಫಾರಿನಲ್ಲಿ ಮಾಡಿರ್ಬೋದು. ಇವತ್ತು ಬಡವರ ಬಗ್ಗೆ ಭಾಳ ಕಾಳಜಿ ಇದೆ. ಪೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದಿದೆ ಇವ್ರದ್ದು. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋಂಥ ಶಕ್ತಿ ಇರೋದೇ ಈ ಶಾಮನೂರು ಕುಟುಂಬಕ್ಕೆ. ಇನ್ನೊಂದೆಡೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬೇರೆ ಬೇರೆ ಪ್ರದೇಶದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಮಗನ ಪರವಾಗಿ ಜನರಲ್ಲಿ ಮತ ಯಾಚಿಸಿದ್ರು. ಇತ್ತ ಸಿಟಿಯಲ್ಲಿ ರೋಡ್ ಶೋ ಮಾಡಿದ ಪ್ರದೀಪ್ ಈಶ್ವರ್ ದಾವಣಗೆರೆ ಸಮರ್ಥ ನಾಯಕತ್ವ ಬೇಕು ಅಂದ್ರೆ ಸಮರ್ಥ್ನನ್ನ ನೀವು ಗೆಲ್ಲಿಸಿ ಅಂತ ಕರೆ ಕೊಟ್ರು. ಶಾಮನೂರು ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ ಸಮರ್ಥ ಕೊಟ್ಟಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಿ. ನೀವು ಪರಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಮ್ಮ ತಾಕತ್ತೇನು ಅಂತ ತೋರಿಸ್ತೀವಿ. ಸಮರ್ಥನ್ ಗೆಲ್ಲಿಸಿ. ಈಗ ಒಟ್ಟಿನಲ್ಲಿ ಸಾದಿಕ್ ಪೈಲ್ವಾನ್ ಮುನಿಸು ತಣ್ಣಗಾಗಿರೋದು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಮುಸ್ಲಿಮರ ಪಾರುಪತ್ಯ ಇರುವ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಅಲ್ಪಸಂಖ್ಯಾತರ ಪ್ರೀತಿ ಸಿಕ್ಕಿದ್ದು ಸದ್ಯ ಬೆಳವಣಿಗೆಗಳನ್ನ ನೋಡಿದ್ರೆ ಸಮರ್ಥ್ ಗೆಲುವಿನ ಹಾದಿ ಸುಗಮವಾದಂತೆ ಕಾಣ್ತಿದೆ. ಹಾಗಂತ ಕಾಂಗ್ರೆಸ್ ಎಲ್ಲೂ ಕೂಡ ಮೈ ಮರೆಯುವ ಕೆಲಸ ಮಾಡ್ತಿಲ್ಲ. ಇನ್ನೂ ಚುನಾವಣೆಗೆ 10 ದಿನಗಳು ಬಾಕಿ ಇದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ವಿದ್ಯಮಾನಗಳು ಆಗುತ್ತೆ ಅದನ್ನೆಲ್ಲ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ.
ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ದಾವಣಗೆರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.